ನಮೋ ವೆಂಕಟೇಶಾಯ. ಇವಾಗ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯನ್ನು ಡಿಸ್ಕಸ್ ಮಾಡಿ. ಇದೊಂದು ಹೈ ಯೀಲ್ಡಿಂಗ್ ಟಾಪಿಕ್ಕು, ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿ ಅನ್ನೋದು. ಸೊ ಇದನ್ನು ಓವರಾಲ್ ನೋಡೋದಾದರೆ ಎಂಡೋಮೆಟ್ರಿಯಮ್ ಏನು ಇರ್ತೈತಲ್ಲ ಅದು ದಪ್ಪಕ್ಕೈತಿ. ಯಾವಾಗ ದಪ್ಪಕ್ಕೈತೆ ಅಂದ್ರೆ ಹಿಸ್ಟೋಪ್ಯಾಥಾಲಜಿಕಲ್ ಡಯಾಗ್ನೋಸಿಸ್ ಕಾಸಿಂಗ್ ಅಂದರೆ ಈಸ್ಟ್ರೋಜನ್ ಜಾಸ್ತಿ ಆದಾಗ, ಹೈಪರ್ ಈಸ್ಟ್ರೋಜನಿಕ್ ಸ್ಟೇಟ್ ಆದಾಗ ಎಂಡೋಮೆಟ್ರಿಯಮ್ ದೊಡ್ಡದು ದಪ್ಪ ಹಾಕೊಂಡು ಹೋಗ್ತೀವಿ. ಸೊ ನಾವು ಇದಕ್ಕೆ ಏಟಿಪಿಕಲ್ ಯೂಟ್ರನ್ ಬ್ಲೀಡಿಂಗ್ದಾಗ ಪಾಮ್ಕಾನ್ ಕ್ಲಾಸಿಫಿಕೇಷನ್ದಾಗ ಇದನ್ನು ನಾವು ಮೆಟಾಸ್ಟಾಸಿಸ್ ಅಂತ ಹೇಳ್ತೀವಿ. ಇನ್ವೆಸ್ಟಿಗೇಷನ್ ಏನು ಮಾಡ್ತೀವಿ ಅಂದರೆ ಫಸ್ಟ್ ಟ್ರಾನ್ಸ್ವೆಜನಲ್ ಸೋನೋಗ್ರಫಿ ಮಾಡಿದಾಗ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಜಾಸ್ತಿ ಆದರೆ ಸಸ್ಪೆಕ್ಟ್ ಮಾಡಬೇಕು. ಏನಂತ ಸಸ್ಪೆಕ್ಟ್ ಮಾಡ್ತೀವಿ? ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿ ಅಂತೇಳಿ. ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿ ಆದಾಗ ನಾವೇನು ಮಾಡ್ತೀವಿ, ಆವಾಗ ಎಂಡೋಮೆಟ್ರಿಯಲ್ ಬಯಾಪ್ಸಿಯನ್ನು ನಾವು ತಗೊತೀವಿ. ಆ್ಯಂಡ್ ಇನ್ವೆಸ್ಟಿಗೇಷನ್ ಆಫ್ ಚಾಯ್ಸ್ ಫಾರ್ ದ ಎಂಡೋಮೆಟ್ರಿಯಲ್ ಪ್ಯಾಥಾಲಜಿಸ್, ಎಂಡೋಮೆಟ್ರಿಯಲ್ ಬಯಾಪ್ಸಿ ಆಲ್ರೆಡಿ ಹೇಳಿದೆ. ಗೋಲ್ಡ್ ಸ್ಟ್ಯಾಂಡರ್ಡ್ ಅಂದರೆ ಈಗ ಬೇಗ ನಾವು ಗೋಲ್ಡ್ ಸ್ಟ್ಯಾಂಡರ್ಡ್ ಯಾವಾಗ ಜಲ್ದಿ ಮಾಡಲ್ಲ, ಅದನ್ನು ಯಾವುದು ಫಂಕ್ಷನಲ್ ಕ್ಯೂರೇಟೇಜನ್ ಹಿಸ್ಟೋಸ್ಕೋಪಿ. ಫಸ್ಟ್ ನಾವು ಎಂಡೋಮೆಟ್ರಿಯಲ್ ಬಯಾಪ್ಸಿ ಮಾಡಿದಾದಮೇಲೆ ಅದರೊಳಗೆ ಸ್ವಲ್ಪ ಏನಾದರೂ ಡಿಫ್ರೆನ್ಸ್ ಆಗಿ ಏನಾದರೂ ಕಂಡು ಬಂದರೆ ನಾವು ಆವಾಗ ಫಂಕ್ಷನಲ್ ಕ್ಯೂರೇಟೇಜ್ ಮತ್ತು ಹಿಸ್ಟೋಸ್ಕೋಪಿಯನ್ನು ನಾವು ಮಾಡ್ತೇವೆ. ಆ್ಯಂಡ್ ಇನ್ವೆಸ್ಟಿಗೇಷನ್ ಆಫ್ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿ ಒಂದು ಸ್ಯಾಂಪ್ಲಿಂಗ್ ತಗೋತೀವಿ. ಯಾವ ಥರ ಸ್ಯಾಂಪ್ಲಿಂಗ್ ಅಂದರೆ ಇದನ್ನು ಎಂಡೋಮೆಟ್ರಿಯಲ್ ಆಸ್ಪಿರೇಷನ್ ಸೈಟಾಲಜಿ OPD ಪ್ರೊಸೀಜರಲ್ಲೇ ಮಾಡ್ತಾರೆ ಇದನ್ನು. ಸೊ ಅದು ಯಾವ ಥರ ಅಂದರೆ ಕ್ರಮರ್ ಸ್ಕ್ಯಾನರ ಅಥವಾ ವೆಬರ್ ಆಸ್ಪಿರೇಟರ್ ತೊಗೊಂಡು ಸೊ ವೆಜೈನ ಒಳಗೆ ಅಂದರೆ ಸರ್ವಿಕ್ಸ್ ಎಂಡೋಮೆಟ್ರಿಯಮ್ ಹತ್ರ ತಗೊಂಡೋಗಿ ಸೊ ಅಲ್ಲಿಂದ ಬಯಾಪ್ಸಿ ಇದನ್ನು ತೊಗೊತಾರೆ. ಇಂಡಿಕೇಶನ್ ಯಾವಾಗ ಮಾಡಬೇಕು? ಸೊ ರಿಪ್ರೊಡಕ್ಟಿವ್ ಏಜು ಲೆಸ್ ದೆನ್ 40 ಇತ್ತು, ಅದು ಅವ್ರಿಗೇನಾದರೂ ಏಟಿಪಿಕಲ್ ಯೂಟ್ರೈನ್ ಬ್ಲೀಡಿಂಗ್ ಆಗ್ತಾಯಿತ್ತು ಆ್ಯಂಡ್ ರಿಸ್ಕ್ ಫ್ಯಾಕ್ಟ್ರಿ ಏನಾದರೂ ಅವ್ರಿಗೆ ಮುಂಚೆಯಿಂದಿತ್ತು, ಅವರಿಗೆ PCOS ಇತ್ತು ಅಂದ್ಕೊಳ್ಳಿ, ಅಥವಾ ಡಯಾಬಿಟಿಸ್ ಮೆಲಿಟಸ್ ಇತ್ತು ಅಂದ್ಕೊಳ್ಳಿ, ಅಥವಾ ಈ ಒಂದು ಹೈಪರ್ ಟೆನ್ಷನ್ ಮತ್ತು ಟೆಮಾಕ್ಸಫಿನ್ ಏನಾದರೂ ತಗೋತಾ ಇದ್ದರೆ, ಎಂಡೋಮೆಟ್ರಿಯಲ್ ಥಿಕ್ನೆಸ್ ಏನಾದರೂ ಟ್ರಾನ್ಸ್ವೆಜನಲ್ ಸೋನೋಗ್ರಫಿ ಮಾಡಿದಾಗ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಏನಾದರೂ 12 mm ಜಾಸ್ತಿ ಇದ್ದರೆ, ಏಟಿಪಿಕಲ್ ಯೂಟ್ರೈನ್ ಬ್ಲೀಡಿಂಗ್ ಅನ್ರೆಸ್ಪಾನ್ಸಿವ್ ಟು ದ ಮೆಡಿಸಿನ್ ಲೈಕ್ ಟ್ರಾನ್ಸೆಮ್ನಿಕ್ ಆ್ಯಸಿಡ್ ಆಗಲಿ, OCPs ಆಗಲಿ, ಅಥವಾ ಪ್ರೊಜೆಸ್ಟ್ರಾನ್ ಆಗಲಿ, ಈ ಯಾವುದಕ್ಕೂ ಈ ಒಂದು ಏಟಿಪಿಕಲ್ ಯೂಟ್ರೈನ್ ಬ್ಲೀಡಿಂಗ್ ನಿಲ್ಲಿಲ್ಲ ಅಂದರೆ ಆವಾಗ ನಾವು ಮಾಡೋದೇ ಈ ಎಂಡೋಮೆಟ್ರಿಯಲ್ ಸ್ಯಾಂಪ್ಲಿಂಗು. ಸೊ ಬಯಾಪ್ಸಿ ತೊಗೊಳಕ್ಕೆ ನಾವು ನೋಡ್ತೀವಿ. ಸೊ ಮತ್ತು ಅದಾದಮೇಲೆ ಪೆರಿಮೆನೋಪಾಸಲ್ ವುಮೆನ್ನು ಇವರಿಗೇನಾದರೂ ಬ್ಲೀಡಿಂಗ್ ಆಗ್ತಾಯಿತ್ತು ಅಂದರೆ ಸೊ ಎಂಡೋಮೆಟ್ರಿಯಲ್ ಬಯಾಪ್ಸಿ ಅಥವಾ ಇರ್ರೆಸ್ಪೆಕ್ಟಿವ್ ಆಫ್ ದಿ USG ಫೈಂಡಿಂಗ್ಸ್ ನಾವು ಮಾಡಲಿಕ್ಕೆ ಹೋಗ್ತೇವೆ. ಸೊ ಮೆನೋಪಾಸಲ್ ಇವರೆಲ್ಲ 12 mm ಥಿಕ್ನೆಸ್ ಅಂತ ನಾವು ರಿಪ್ರೊಡಕ್ಟಿವ್ ಏಜ್ ಅಂತೀವಿ. ಸೊ ಈ ಮೆನೋಪಾಸಲ್ ವುಮೆನ್ನಲ್ಲಿ ಸೊ ಈಸ್ಟ್ರೋಜನೇ ಪ್ರೊಡ್ಯೂಸ್ ಆಗಲಾರ್ದಾಗ ಎಂಡೋಮೆಟ್ರಿಯಲ್ ಥಿಕ್ನೆಸ್ಸು 4 mm ಜಾಸ್ತಿ ಇತ್ತು, ಅವರಿಗೆ ಟ್ರಾನ್ಸ್ವೆಜನಲ್ ಸೋನೋಗ್ರಫಿ ಮಾಡಿದಾಗ ಪ್ಯಾಪ್ಸ್ಮಿಯರ್ ತೊಗೊಂಡೋಗಿ ಏಟಿಪಿಕಲ್ ಗ್ಲ್ಯಾಂಡರಲ್ ಸೆಲ್ಸ್ ಆಫ್ ದಿ ಅನ್ಡಿಟರ್ಮೈನ್ ಸಿಗ್ನಿಫಿಕೆನ್ಸ್ ಆದಾಗ ಸೊ ನಾವು ಅದನ್ನು ಎಂಡೋಮೆಟ್ರಿಯಲ್ ಸ್ಯಾಂಪ್ಲಿಂಗ್ ನಾವು ತಗೋತೀವಿ. ಸೊ ಏನಿದು ಫಂಕ್ಷನಲ್ ಕ್ಯೂರೇಟೇಜ್ ಆ್ಯಂಡ್ ಹಿಸ್ಟೋಸ್ಕೋಪಿ ಅಂತ ಹೇಳ್ತೀರಾ? ಫಂಕ್ಷನಲ್ ಕ್ಯೂರೇಟೇಜ್ ಅಂದರೆ OTಯಲ್ಲಿ ಮಾಡ್ತಾರೆ, ಜನರಲ್ ಅನಸ್ತೇಸಿಯಾ ಅಂಡರ್ ಜನರಲ್ ಅನಸ್ತೇಸಿಯಾ ಎಂಡೋಸರ್ವೈಕಲ್ ಕ್ಯೂರೇಟೇಜ್ ಮಾಡಿ ಎಂಡೋಮೆಟ್ರಿಯಲ್ ಕ್ಯೂರೇಟೇಜ್ ಮಾಡ್ತಾರೆ. ಸೊ ಫಸ್ಟಿಗೆ ಎಂಡೋಸರ್ವೈಕಲ್ ಕ್ಯೂರೇಟೇಜ್ ಮಾಡಿದಾದಮೇಲೆ ಎಂಡೋಮೆಟ್ರಿಯಲ್ ಕ್ಯೂರೇಟೇಜ್ ಮಾಡ್ತಾರೆ. ಅಡ್ವಾಂಟೇಜಸ್ ಅಂದರೆ ಡಯಾಗ್ನೋಸಿಸ್ ಆಫ್ ದಿ ಜನರಲೈಸ್ಡ್ ಎಂಡೋಮೆಟ್ರಿಯಲ್ ಪ್ಯಾಥಾಲಜಿ, ಡಿಸ್ಅಡ್ವಾಂಟೇಜ್ ಅಂದರೆ ನಾಟ್ ಗುಡ್ ಫಾರ್ ದ ಲೋಕಲೈಸ್ಡ್ ಪ್ಯಾಥಾಲಜಿ. ಸೊ ಇದನ್ನು ಎಂಡೋಮೆಟ್ರಿಯಲ್ ಪ್ಯಾಥಾಲಜಿ ಅಥವಾ ಇವ್ರಿಗೆ ಏನಾದರೂ ಕ್ಯಾನ್ಸರ್ ಏನಾದರೂ ಉಟ್ಕೊಂಡಿದ್ದೇನಾ ಅಂತೇಳಿ ಇದು ಬೆಸ್ಟ್ ಡಯಾಗ್ನೋಸಿಸ್ ಮೆಥಡ್ ಅಂತಲೇ ನಾವು ಹೇಳ್ತೇವೆ. ಸೊ ಅದಾದಮೇಲೆ ಸಿಂಗಲ್ ಬೆಸ್ಟ್ ಅಂದರೆ ಫಂಕ್ಷನಲ್ ಕ್ಯೂರೇಟೇಜ್. ಓಕೆ, ಫಂಕ್ಷನಲ್ ಕ್ಯೂರೇಟೇಜ್ ಮಾಡಿದಾದಮೇಲೆ ಸ್ವಲ್ಪ ಇದಕ್ಕೆ ಕಾಂಪ್ಲಿಕೇಶನ್ ಅಂದರೆ ಆಶರ್ಮ್ಯಾನ್ ಸಿಂಡ್ರೋಮ್ ಬರುವಂಥ ಚಾನ್ಸ್ಗಳು ಇರ್ತವೆ. ಸೊ ಅದಾದಮೇಲೆ ಎಂಡೋಮೆಟ್ರಿಯಲ್ ಬಯಾಪ್ಸಿ ರಿಪೋರ್ಟ್ ಬರ್ತದೆ. ಸೊ ಅವ್ರಿಗೆ ನಾರ್ಮಲ್ಲು ಮೆಟ್ರೋಪ್ಯಾಥಿಕಾ ಹೆಮೊರೇಜಿಕಾ ಆ್ಯಂಡ್ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ ವಿತ್ ATP ಅಂತೇಳಿ ನಾವು ಡಿವೈಡ್ ಮಾಡ್ತೇವೆ ಎಂಡೋಮೆಟ್ರಿಯಲ್ ಬಯಾಪ್ಸಿ ಪ್ರಕಾರ. ಸೊ ಎಂಡೋಮೆಟ್ರಿಯಲ್ ಬಯಾಪ್ಸಿ ನಾರ್ಮಲ್ ಬಂದರೆ ಅವರಿಗೆ ಟ್ರಾನ್ಸೆಮ್ನಿಕ್ ಆ್ಯಸಿಡು ಮತ್ತು OCPs ಮತ್ತು ಮಿರೇನಾ ಓರಲ್ ಪ್ರೊಜೆಸ್ಟ್ರಾನ್ ಕೊಟ್ಟು ನಾವು ಸುಮ್ಮನೆಗೊಳಿಸ್ತೇವೆ. ಸೊ ಇದು ಒಂದು ವೇಳೆ ಆಗಿ ಈ ಒಂದು ಮೆಡಿಸಿನ್ಗಳಿಗೆ ಅವರು ರೆಸ್ಪಾನ್ಸಿವ್ ಆಗಲಿಲ್ಲ ಅಂದರೆ ಆವಾಗ ನಾವು ಫಂಕ್ಷನಲ್ ಕ್ಯೂರೇಟೇಜ್ ಮತ್ತು ಹಿಸ್ಟೋಸ್ಕೋಪಿಯನ್ನು ನಾವು ಮಾಡ್ತೇವೆ ಹೋಗಿ. ಅದಾದಮೇಲೆ ಇದು ನಾರ್ಮಲ್ ಇದ್ರೆ ಇದು ಮೆಟ್ರೋಪ್ಯಾಥಿಯಾ ಹೆಮೊರೇಜಿಕಾ. ಸೊ ಇದರಲ್ಲಿ ಏನು ಮಾಡ್ತೇವೆ ಅಂದರೆ ಇದು ಪೆರಿಮೆನೋಪಾಸಲ್ ವುಮೆನಿಗೆ ಮಾಡ್ತಾರೆ. ಆ್ಯನೋವ್ಯುಲೇಟರಿ ಸೈಕಲ್ಲು, ಅಮೆನೋರಿಯಾ, ಸೊ ಎಮಿಮೆನ್ಸ್ಟ್ರಲ್ ಬ್ಲೀಡಿಂಗ್ ಇದ್ದಾಗ ನಾವು ಇದನ್ನು ಮಾಡ್ತೇವೆ. ಓಕೆ, ಇದು ಯಾರಿಗೆ ಅಂದರೆ ಇದಕ್ಕೆ ಮೋಸ್ಟ್ ಕಾಮನ್ ಇನ್ ಪೆರಿಮೆನೋಪಾಸಲ್ ವುಮೆನ್ ಆ್ಯನೋವ್ಯುಲೇಟರಿ ಸೈಕಲ್ಸ್ ಇರ್ತವೆ. ಸೊ ಆ್ಯನೋವ್ಯುಲೇಟರಿ ಸೈಕಲ್ಸ್ ಅಂದರೆ ಸೊ 1 ಮಂತ್ ಬರೋದು, 2 ಮಂತ್ ಬಿಡೋದು, 3rd ಮಂತ್ ಬರೋದು, 4th ಮಂತ್ ಬಿಡೋದು, 5th ಮಂತ್ ಬರೋದು. ಸೊ ಈ ಥರ ಸೈಕಲ್ಸು ಇರ್ರೆಗ್ಯುಲರ್ ಆದಾಗ, ಸೊ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಇದ್ದಾಗ ಸೊ ಇದನ್ನು ನಾವು
ಮೆಟ್ರೋಪೆಥಿ ಹೆಮರೇಜಿಕಾ ಅಂತ ಕನ್ಸಿಡರ್ ಮಾಡ್ತೇವೆ. ಇದರೊಳಗೆ ಹಿಸ್ಟೋಪ್ಯಾಥಾಲಜಿಯಲ್ಲಿ ನೋಡಿದಾಗ ಸ್ವಿಸ್ ಚೀಸ್ ಪ್ಯಾಟರ್ನು, ಪ್ರೊಲಿಫರೇಟಿವ್ ಎಂಡೋಮೆಟ್ರಿಯಮು, ಈಕ್ವಲೆಂಟ್ ಟು ದ ಸಿಸ್ಟಿಕ್ ಗ್ಲ್ಯಾಂಡುಲರ್ ಹೈಪರ್ಪ್ಲೇಸಿಯಾ, ಇವರಿಗೆ ಮ್ಯಾಲಿಗ್ನೆನ್ಸಿ ರಿಸ್ಕು 1% ಇರ್ತದೆ. ಸೊ ಅದಾದಮೇಲೆ ಟ್ರೀಟ್ಮೆಂಟ್ ಆಫ್ ಚಾಯ್ಸ್ ಪ್ರೊಜೆಸ್ಟ್ರಾನ್ ಕೊಟ್ಟು ಇವರಿಗೆ ಮನೆಗೆ ಕಳಿಸ್ತೇವೆ. ಅದಾದಮೇಲೆ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ. ಸೊ ಆಲ್ರೆಡಿ ನೋಡಿದ ಹಾಗೆ ಏಟಿಪಿಕಲ್ ಗ್ಲ್ಯಾಂಡುಲರ್ ಸೆಲ್ಸ್ ಆ ಥರ, ಸೊ ಈ ಥರ ಏನಾದರೂ ಮ್ಯಾಲಿಗ್ನೆನ್ಸಿಸ್ ಕಂಡು ಬರ್ತದೆ ಜಾಸ್ತಿ. ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಲ್ಲಿ ವಿತೌಟ್ ATPಯ, ವಿತ್ ATP ಅಂತ ಬರ್ತದೆ. ಸೊ ವಿತೌಟ್ ATP ಅಂದರೆ ರಿಸ್ಕ್ ಆಫ್ ಮ್ಯಾಲಿಗ್ನೆನ್ಸಿ 1 to 3% ಇರ್ತದೆ. ಸೊ ನೆಕ್ಸ್ಟ್ ಸ್ಟೆಪ್ ಮಾಡೋದಾದರೆ ಸೊ ಪ್ರೊಜೆಸ್ಟ್ರಾನ್ ಕೊಡ್ತೇವೆ, ಡೌನ್ ರೆಗ್ಯುಲೇಷನ್ ಆಫ್ ಈಸ್ಟ್ರೋಜನ್ ಮಾಡ್ತೇವೆ, ಎಂಡೋಮೆಟ್ರಿಯಲ್ ಅಟ್ರೋಪಿ ಮಾಡ್ತೇವೆ. ಯಾಕಂದರೆ ಈಸ್ಟ್ರೋಜನ್ will increase the sensitivity to the progesterone on the endometrium, but progesterone, due to the prolongation of the progesterone, there will be a down regulation of the estrogen receptors on the endometrium, so there will be a endometrial atrophy. And ಮೆರೆನಾ ಮತ್ತು ಮಿರೆನಾ ಇದಕ್ಕೆ ನಾವು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೇವೆ. ಸೊ ಕಂಟಿನ್ಯೂಸ್ ಕೊಟ್ಟಾಗ ಇದು ಡೌನ್ ರೆಗ್ಯುಲೇಷನ್ ಮಾಡಿ ಎಂಡೋಮೆಟ್ರಿಯಲ್ ಅಟ್ರೋಪಿ ಮಾಡ್ತದೆ. ಸೊ ವಾಟ್ ಈಸ್ ರಿಪೀಟೆಡ್ ಬಯಾಪ್ಸಿ 3 to 6 months, ಫಂಕ್ಷನಲ್ ಕ್ಯೂರೇಟೇಜ್, ಹಿಸ್ಟ್ರೋಸ್ಕೋಪಿ ನೋಡ್ತೇವೆ. ಮತ್ತೆ ATP ಬಂದರೆ ಓಕೆ ಅದು ಅಟ್ರೋಪಿ ಆಗೈತೆ ಅಂತ ಗೊತ್ತಾಗುತ್ತೆ. ಅಥವಾ ಮತ್ತೆ ಏನಾದರೂ ATP ಏನಾದರೂ ವಿತೌಟ್ ATP ಬಂದರೆ ಇಷ್ಟೊತ್ತು. ಸೊ ATP ಬಂದರೆ ಏಟಿಪಿಕಲ್ ಅಂದರೆ ಒಂಥರ ಈ ಸೆಲ್ಸ್ಗಳು ಮ್ಯಾಲಿಗ್ನೆನ್ಸಿ ಟೈಪ್ ಟರ್ನ್ ಆಗುತ್ತೆ ಅಂತ ನಾವು ಹೇಳ್ಬೋದು. ರಿಸ್ಕ್ ಆಫ್ ದಿ ಮ್ಯಾಲಿಗ್ನೆನ್ಸಿ 8 to 30%. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೇವೆ ಅಂದರೆ ಫಂಕ್ಷನಲ್ ಕ್ಯೂರೇಟೇಜ್ ಮತ್ತು ಹಿಸ್ಟ್ರೋಸ್ಕೋಪಿ ಮಾಡ್ತೇವೆ. ಮ್ಯಾನೇಜ್ಮೆಂಟ್ ಹೆಂಗಂದರೆ ಟ್ರಾನ್ಸ್ ಅಬ್ಡಾಮಿನಲ್ ಹಿಸ್ಟ್ರೋಸ್ಕೋಪಿ ಮತ್ತು ಯುಟ್ರಸ್ ಮತ್ತು ಸರ್ವಿಕ್ಸ್ನ ತೆಗೆದಾಕ್ತೇವೆ. ಟ್ರಾನ್ಸ್ ಅಬ್ಡಾಮಿನಲ್ ಹಿಸ್ಟ್ರೋಸ್ಕೋಪಿ, ವೆಜೈನಲ್ ಅಲ್ಲ, ಟ್ರಾನ್ಸ್ ಅಬ್ಡೋಮಿನಲ್ ಹಿಸ್ಟ್ರೋಸ್ಕೋಪಿ. ಆ್ಯಂಡ್ ಪೇಷಂಟ್ ರೆಫ್ಯೂಸಸ್ ಪ್ರೊಜೆಸ್ಟ್ರಾನ್ ಕೊಟ್ಟು ಮತ್ತು ಹಿಸ್ಟ್ರೋಕ್ಟಮಿ ಮಾಡ್ತೇವೆ. ಓಕೆ, ಇದೆಲ್ಲ ಹಿಸ್ಟ್ರೋಕ್ಟಮಿ ಮಾಡೋದು. ಆ್ಯಂಡ್ ನೋಟ್ ಇಂಡಿಕೇಶನ್ ಫಾರ್ ದ ಫಂಕ್ಷನಲ್ ಕ್ಯೂರೇಟೇಜ್ ಅಂಡ್ ಹಿಸ್ಟ್ರೋಸ್ಕೋಪಿ ಯಾವಾಗ ಎಂಡೋಮೆಟ್ರಿಯಲ್ ಬಯಾಪ್ಸಿಯಲ್ಲಿ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ, ATP ಇದ್ದರೆ ಫಂಕ್ಷನಲ್ ಕ್ಯೂರೇಟೇಜ್ ಮತ್ತು ಇದು ಮಾಡ್ತೇವೆ. ಎಂಡೋಮೆಟ್ರಿಯಲ್ ಇದು ಬಯಾಪ್ಸಿ ರಿಪೋರ್ಟ್ ಕಮ್ಮಿ ಇದ್ದಾಗ ನಾವೇನು ಮತ್ತು ಫಂಕ್ಷನಲ್ ಕ್ಯೂರೇಟೇಜ್ ಮತ್ತು ಹಿಸ್ಟ್ರೋಸ್ಕೋಪಿ ಮಾಡಿ. ಇನ್ ಕೇಸ್ ಆಫ್ ಸರ್ವೈಕಲ್ ಸ್ಟಿನೋಸಿಸ್, ಏನಾದರೂ ಸರ್ವೈಕಲ್ ಸ್ಟಿನೋಸಿಸ್ ಇದ್ದರೆ ಎಂಡೋಮೆಟ್ರಿಯಲ್ ಬಯಾಪ್ಸಿ, ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿ ವಿತೌಟ್ ATP, ಫೇಲ್ಯೂರ್ ಆಫ್ ದಿ ಮೆಡಿಕಲ್ ಮ್ಯಾನೇಜ್ಮೆಂಟ್. ಸೊ ಈ ಥರ ಏನಾದರೂ ಮೆಡಿಕಲ್ ಮ್ಯಾನೇಜ್ಮೆಂಟ್ ಫೇಲ್ಯೂರ್ ಆದರೆ, ATP ಆದರೆ ನಾವು ಆವಾಗ ಫಂಕ್ಷನಲ್ ಕ್ಯೂರೇಟೇಜ್ ಮತ್ತು ಹಿಸ್ಟ್ರೋಸ್ಕೋಪಿ ಮಾಡ್ತೇವೆ. ದಿಸ್ ಈಸ್ ದ ಎಂಡ್ ಆಫ್ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ.